ನಮಸ್ಕಾರ. ನಾನು ಶೃಂಗೇರಿಯ ತಾಲೂಕಿನ ರೋಟರಿ ಸಂಸ್ಥೆಯ ಪ್ರಸ್ತುತ 25-26ನೇ ಸಾಲಿನ ಅಧ್ಯಕ್ಷನಾಗಿದ್ದೇನೆ. ಸುಬ್ರಹ್ಮಣ್ಯ ಅಂತ ನನ್ನ ಹೆಸರು. ನಮ್ಮ ಶೃಂಗೇರಿ ತಾಲೂಕಿನ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ರಾಮ್ ದತ್ತ ಅನ್ನುವಂತಹ ವಿದ್ಯಾರ್ಥಿ, ನೆಮ್ಮಾರು ವಾಸಿಯಾದಂತಹ ರಾಮ್ ದತ್ತ ಅನ್ನುವ ವಿದ್ಯಾರ್ಥಿ ಮೊನ್ನೆ ತಾನೇ SSLC ಪರೀಕ್ಷೆ ನಡೆದಿದ್ದು ಅದರಲ್ಲಿ 6 ಸಬ್ಜೆಕ್ಟ್ಗಳನ್ನ ಎಕ್ಸಾಮ್ ಬರೆದಿರ್ತಾನೆ. ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ 5 ಸಬ್ಜೆಕ್ಟ್ಗಳಲ್ಲೂ ಒಳ್ಳೆ ಸ್ಕೋರ್ ಮಾಡಿದ್ದಾನೆ. ಇಂಗ್ಲಿಷಲ್ಲಿ ಮಾತ್ರ ತುಂಬಾ ಕಮ್ಮಿ ಬಂದಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಒಂದು ಗಮನಕ್ಕೆ ಆ ರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರು ತಂದಿದ್ರು. ಆ ಕಾರಣಕ್ಕಾಗಿ ನಾವು ಈ ದಿವಸ ಎಲ್ಲರೂ ಸ್ನೇಹಿತರು ಒಳಗಡೆ ತುಂಬಾ ಆತಂಕ ಒಳಗಾದಂತಹ ವಿದ್ಯಾರ್ಥಿ ಹಾಗೂ ಅವರ ಅಜ್ಜಿ ಇದ್ದಾರೆ, ಅವರ ಮನೆಗೆ ಬಂದು ಇವತ್ತು ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಶಿಕ್ಷಣ ಇಲಾಖೆಗೆ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂದ್ರೆ, ಏನು ವ್ಯಾಲ್ಯೂಯೇಟರ್ ಇರ್ತಾರೆ ಅದನ್ನ ತುಂಬಾ ಗಮನಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಗಮನಿಸಿ ಈ ವ್ಯಾಲ್ಯೂಯೇಷನ್ ಅನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ವ್ಯಾಲ್ಯೂಯೇಷನ್ ಮಾಡಿದಂತ ಸಂದರ್ಭದಲ್ಲಿ ಆ DC ಅದನ್ನ ನೋಡ್ಬೇಕಾಗತ್ತೆ. ಆ DCನೂ ಕೂಡ ನೋಡದೆ ಈ ಏನು 72 ಮಾರ್ಕ್ಸ್ ಬಂದಿದ್ದಂತ ಇದನ್ನ ನಂಬರ್ ಅನ್ನ ಬರೀ 28 ಮಾತ್ರ ಕೊಟ್ಟು ನಮೂದನ್ನು ಮಾಡಿ ಶಾಲೆಯಲ್ಲಿ 25 ಮಾರ್ಕ್ಸ್ ಅನ್ನು ಕೊಟ್ಟಿರ್ತಾರೆ. ಅದನ್ನು ಸೇರಿಸಿ 48 ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಅವನಿಗೆ ಆಕ್ಚುಲಿ 92 ಮಾರ್ಕ್ಸ್ ಬರಬೇಕಾಗಿತ್ತು, ಬರೀ 48 ಮಾರ್ಕ್ಸ್ ಅನ್ನ ಕೊಟ್ಟು ತುಂಬಾ ಆತಂಕಕ್ಕೊಳಗಾಗಿದ್ದ. ನಾವೆಲ್ಲ ಇವತ್ತು ಸಾಂತ್ವನ ಹೇಳಿದೀವಿ. ಮುಂದೆ ಇದನ್ನ ಸರಿಪಡಿಸ್ಕೊಂತೀವಿ ಅಂತ ಕೂಡ ಮಾಡ್ತಾರೆ ಅಂತ ಕೂಡ ಸಾಂತ್ವನ ಹೇಳಿದ್ದೇವೆ. ಇದನ್ನ ಶಿಕ್ಷಣ ಸಚಿವರು ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ಗಮನಿಸಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಏನು ನಮ್ಮಲ್ಲಿ ವ್ಯವಸ್ಥೆ ಇದೆ ಅಂದ್ರೆ, ಈ ವ್ಯಾಲ್ಯೂಯೇಟರ್ ಏನಾದ್ರು ಈ ತರ ತಪ್ಪುಗಳನ್ನು ಮಾಡದಲ್ಲಿ ಬರೀ ಅವನಿಗೆ 700 ರೂಪಾಯಿ ದಂಡವನ್ನು ಹಾಕಿ ಬಿಟ್ಟು ಬಿಡುವಂತ ವ್ಯವಸ್ಥೆ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ವಿಧಿಸುವಂತ ಕೆಲಸವನ್ನು ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಂತ ಹೇಳ್ತಾ ಶಿಕ್ಷಣ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ.